3 ದಿನಗಳಾಯಿತು ವಿದ್ಯುತ್ ಸಂಪರ್ಕ ಇಲ್ಲ ಈ ಸರ್ಕಾರಿ ಕಚೇರಿಯಲ್ಲಿ. ಇದು ಸರ್ಕಾರಿ ಕಚೇರಿ, ಆದರೆ ಸರ್ಕಾರವೇ ಕೊಡಬೇಕಾದ ವಿದ್ಯುತ್ತನ್ನು ಸರ್ಕಾರಿ ಕಚೇರಿಯಲ್ಲೇ ಇಲ್ಲ. ಯಾಕಂದರೆ ಬಿಲ್ ಕಟ್ಟಿಲ್ಲ, ದುಡ್ಡು ಕಟ್ಟಿಲ್ಲ, ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಹುಬ್ಬಳ್ಳಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕರೆಂಟ್ ಇಲ್ಲ, ಅಂಧಕಾರ ಆವರಿಸಿದೆ. ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಪವರ್ ಕಟ್ ಮಾಡಲಾಗಿದೆ. ಮುಲಾಜಿಲ್ಲದೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದೆ ಹೆಸ್ಕಾಂ. ಹಾಗಾಗಿ ಕತ್ತಲಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಚೇರಿ ಸಿಬ್ಬಂದಿ. ಬೆಳಿಗ್ಗೆ ಎಲ್ಲ ಓಕೆ, ಏನೋ ಫೈಲು ಗಿಲು ಸೈನ್ ಹಾಕಿ ಕಳಿಸ್ತಾರೆ. ಸಂಜೆ ಆಯಿತು ಅಂತಂದರೆ ಮೊಬೈಲ್ ಟಾರ್ಚೇ ಗತಿ. ಅನುದಾನ ಇಲ್ಲ, ಭೂ ದಾಖಲೆ ಇಲಾಖೆ ಕಚೇರಿ ಒಂದು ರೀತಿ ಅನುದಾನವಿಲ್ಲದೆ ಬಡ ಕೂಸಾಗ್ಬಿಟ್ಟಿದೆ. 3 ದಿನ ಆಯಿತು. 3 ದಿನ ಆದ್ರೂ ಯಾರೊಬ್ಬ ಅಧಿಕಾರಿನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ನಾಯಕರೋ ಜನಪ್ರತಿನಿಧಿಗಳು ಯಾರಾದರೂ ಒಂದು ಕರೆಂಟ್ ಬಿಲ್ ಕಟ್ಸೋದಲ್ವೇನ್ರಿ? ಪಾಪ ಸಿಬ್ಬಂದಿ ಎಷ್ಟು ಅಂತ ಮೊಬೈಲ್ ಲೈಟಲ್ಲಿ ಕೆಲಸ ಮಾಡ್ತಾರೆ. ಆಯ್ತು, ಮೊಬೈಲ್ ಲೈಟಲ್ಲೇ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತಾ? ಏನು ನೋಡಿದ್ರು ಕಂಪ್ಯೂಟ್ರು ಅಂತ ಮಾಡಿಬಿಟ್ಟಿದ್ದೀರಿ. ಕಂಪ್ಯೂಟರ್ ವರ್ಕ್ ಆಗೋದಕ್ಕಾದ್ರೂ ಬೇಡವಾ? ಕರೆಂಟು ಅನ್ನೋ ಪ್ರಶ್ನೆ ಇದೆ. ಮತ್ತು ಅಷ್ಟೆಲ್ಲ ಫೆಸಿಲಿಟಿ ಇರುವ ಹುಬ್ಬಳ್ಳಿಯಲ್ಲೇ ಒಂದು ಕಚೇರಿಯಲ್ಲಿ 3 ದಿನ ಕರೆಂಟ್ ಇರೋಲ್ಲ ಅಂತಂದರೆ ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಹುಬ್ಬಳ್ಳಿಯಲ್ಲಿನ ಒಂದು ಸರ್ಕಾರಿ ಕಚೇರಿಯಲ್ಲಿನ ಅಧಿಕಾರಿಗಳು ಕರ್ತವ್ಯ ಮಾಡ್ತಾ ಇದ್ದಾರೆ. ಹೌದು, ಇದು ನಿಜಕ್ಕೂ ಕೂಡ ಅಕ್ಷರಶಃ ಸತ್ಯವಾಗಿದೆ. 3 ದಿನಗಳಿಂದ ನಗರದ ಮಿನಿ ವಿಧಾನಸೌಧದಲ್ಲಿರುವಂತಹ ನಗರ ಭೂ ದಾಖಲೆಗಳ ಕಚೇರಿಯಲ್ಲಿ ವಿದ್ಯುತ್ ಇಲ್ಲದಿರುವಂಥ ಚಿತ್ರಣ ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಗರ ಭೂಮಾಪನ ಹುಬ್ಬಳ್ಳಿ ಧಾರವಾಡ ಈ ಒಂದು ಕಚೇರಿಯಲ್ಲಿನ ಸದ್ಯ ಚಿತ್ರಣ ನೀವು ನೋಡ್ತಾ ಇರ್ಬೋದು. ಹೇಗೆ ಕತ್ತಲಲ್ಲಿ ಇದೆ, ಫ್ಯಾನ್ ಇಲ್ಲ, ವಿದ್ಯುತ್ ದೀಪನೂ ಇಲ್ಲ, ಈ ಒಂದು ಕತ್ತಲಲ್ಲಿಯೇ ಕಚೇರಿ ಇದೆ. ಆ ಒಂದು ಕತ್ತಲಲ್ಲಿಯೇ ಅಧಿಕಾರಿಗಳು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಭಾಳ ಅಂತ ಒಂದು ದುಸ್ಥಿತಿ ಅಂತ ಒಂದು ಪರಿಸ್ಥಿತಿ. ಕರೆಂಟ್ ಇಲ್ಲದೆ ನೋಡಿ ಹಾಗೆ ಬೀಕೊಳ್ಳುತ್ತಿರುವಂತಹ ಒಂದು ಚಿತ್ರಣ ಈ ಒಂದು ಕಚೇರಿಯಲ್ಲಿ ಕಂಡು ಬರ್ತಾ ಇದೆ. ಸಾರ್ವಜನಿಕರು ಈ ಒಂದು ಕೆಲಸ ಕಾರ್ಯಗಳಿಗೆ ಬಂದಂಥ ಸಾರ್ವಜನಿಕರು ಈ ಒಂದು ಪರದಾಡುತ್ತಿರುವ ಚಿತ್ರಣ ಒಂದು ಕಡೆ ಆದರೆ, ಇನ್ನು 3 ದಿನಗಳಿಂದ ವಿದ್ಯುತ್ ಇಲ್ಲದಿರುವಂಥ ಒಂದು ಚಿತ್ರಣ ಈ ಒಂದು ಕಚೇರಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಈ ಒಂದು ಪ್ರತಿ ಬಾರಿಯೂ ಸಹಿತ ಈ ಒಂದು ಕಚೇರಿಯಲ್ಲಿ ವಿದ್ಯುತ್ ಬಿಲ್ಲನ್ನು ಬಾಕಿ ಇಟ್ಟುಕೊಂಡ ಪರಿಣಾಮವಾಗಿ ಎಸ್ಕಾಂನವರು ಈ ಒಂದು ಕಚೇರಿಯನ್ನು ಬಿಲ್ಲನ್ನು ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನು ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಸಾರ್ವಜನಿಕರು ಇದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಏನು ಹೇಳ್ತಾರೆ ಕೇಳೋಣ. ನಿಜಕ್ಕೂ ಕೂಡ ಇವತ್ತಿನ ಪರಿಸ್ಥಿತಿ ವಿದ್ಯುತ್ ಇಲ್ಲದ 3 ದಿವಸಗಳ ಸರ್ಕಾರಿ ಕಚೇರಿ ಇದೆ ಅಂದರೆ ನಂಬಕ್ಕೆ ಸಾಧ್ಯ ಆಗುತ್ತಾ? ಈ ಒಂದು ಬಗ್ಗೆ ಏನು ಹೇಳ್ತೀರಿ? ಇದು ಪ್ರತಿ ತಿಂಗಳ ಹಿಂಗೆ ನಡೆದಿದೆ ಸರ್. ಇದು ಪ್ರತಿ ತಿಂಗಳು ಹಿಂಗೆ ಆಕೈತಿ. ನೀವು ಯಾರು ಮೀಡಿಯಾದವ್ರು ಬಂದಾಗ ಮತ್ತೆ ಚಲೋ ಆಕೈತಿ ಕರೆಂಟ್. ಪ್ರತಿ ತಿಂಗಳ ಕರೆಂಟ್ ತೆಗಿತಾರ ಇವರು, ತುಂಬಂಗಲ್ಲ, ಲಘುನ ಬಿಲ್ ತುಂಬಂಗಲ್ಲ. ಹಿಂಗೆ ಯಾರು ಪ್ರಶ್ನೆಯವ್ರು ಬಂದಾಗ ಮತ್ತೆ ಒಂದು ವಾರ ಬಿಟ್ಟು ಚಲೋ ಆಕೈತಿ. ಇದು ಏನು ಅವ್ರು ಸಾಹೇಬರು ಇರೋಂಗಿಲ್ಲ, ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಮ್ಯಾನ್ಬತ್ತಿ ಹಚ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು. ಆಮ್ಯಾಗ ಎಲ್ಲ ಇಂಪಾರ್ಟೆಂಟ್ ರಿಕಾರ್ಡ್ಸ್ ಒಂದು ಹೆಸರು ಚೇಂಜ್ ಆತಂದ್ರೂ ನಾವು ಕೋರ್ಟಿಗೆ ಹೋಗ್ಬೇಕಲ್ಲಿ. ಅಂಥದ್ರಲ್ಲಿ ಇವರು ಮೊಬೈಲ್ ಟಾರ್ಚ್ ಇಟ್ಕೊಂಡು ಕೆಲಸ ಮಾಡಿದ್ದೀನಿ, ಮ್ಯಾನ್ಬತ್ತಿ ಹಚ್ಕೊಂಡು ಕೆಲಸ ಮಾಡಿದ್ದೀನಿ ಅಂದ್ರೆ ಸಾರ್ವಜನಿಕ ಭಾಳ ತೊಂದರೆ ಆಗತ್ತೆ. ಈಗ ಒಂದು ಕಡೆ ನೀವು ಹೇಳಿದಂತೆ ಭಾಳ ಇಂಪಾರ್ಟೆಂಟ್ ಭೂ ದಾಖಲೆಗಳು ಇಂಪಾರ್ಟೆಂಟು. ಅದ್ರ ಜೊತೆಗೆ ಇವತ್ತಿನ ಒಂದು ಡಿಜಿಟಲ್ ಈ ಒಂದು ಇದರೊಳಗೆ ವ್ಯವಸ್ಥೆ ಒಳಗೆ ಪ್ರತಿಯೊಂದಕ್ಕೂ ಕಂಪ್ಯೂಟರೈಸ್ ಬೇಕೇ ಬೇಕು. ಅದರಲ್ಲಿ ವಿದ್ಯುತ್ ಇಂಥ ಪರಿಸ್ಥಿತಿ ಒಳಗೆ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಸಾಧ್ಯನೇ ಇಲ್ಲ ರೀ. ಈಗ ಮಂದಿ ಒತ್ತಡಕ್ಕೆ ಇವರು ಏನೋ ಕುಂತು ಕೆಲಸ ಮಾಡ್ತಾರೆ ಮೊಬೈಲ್ ಹಚ್ಕೊಂಡು ಕೆಲಸ. ಈಗ ನೋಡಿ ಇಷ್ಟು ಕತ್ತಲ್ದಾಗ ಹೆಂಗೆ ಕೆಲಸ ಮಾಡ್ಬೇಕು? ಒಂದು ಅಕ್ಷರ ಚೇಂಜ್ ಆತಂದ್ರೂ ನಾವು ಮುಂದೆ ಕೋರ್ಟಿಗೆ ಹೋಗ್ಬೇಕು. ಇವ್ರ ಕಡೆ ಸಮಸ್ಯೆನೇ ಬಗೆಹರಂಗಿಲ್ಲ. ಇಂಥ ಒಂದು ಸಮಸ್ಯೆ ಆಗೈತಿ. ಪ್ರತಿ ಟೈಮ್ ಇದು ಪ್ರತಿ ತಿಂಗಳ ಒಂದು ವಾರ ಇದು ಕರೆಂಟ್ ಹೋಗೇ ಹೋಗೈತಿ ಇಲ್ಲಿ. ನಿಜಕ್ಕೂ ಕೂಡ ಸಾರ್ವಜನಿಕರು ಹಲವಾರು ದಿನಗಳಿಂದ ಇಲ್ಲಿ ಬರ್ತಾ ಇದ್ದು ಈ ಒಂದು ವಿದ್ಯುತ್ ಸಂಪರ್ಕ ಇಲ್ಲದೆ 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಡುತ್ತಿರುವಂಥ ಚಿತ್ರಣ ನಿಜಕ್ಕೂ ಕೂಡ. ಅದರಲ್ಲೂ ಅನಿವಾರ್ಯವಾಗಿ ಕಚೇರಿಗೆ ಬಂದಂತಹ ಒಂದು ಅಧಿಕಾರಿಗಳು ಸಿಬ್ಬಂದಿಗಳು ಸಹಿತ ಅನಿವಾರ್ಯವಾಗಿ ಆ ಒಂದು ಟಾರ್ಚಿನಲ್ಲಿಯೇ ಸಾರ್ವಜನಿಕರೊಂದಿಗೆ ಇದ್ದುಕೊಂಡು ಕೆಲಸ ಮಾಡುತ್ತಿರುವಂಥ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಬಾಕಿ ಉಳಿದುಕೊಂಡಿರುವಂಥ ವಿದ್ಯುತ್ ಬಿಲ್ಗಳನ್ನು ಮತ್ತು ಸರ್ಕಾರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.